ಏನಂದೆ ನೀನು? ಮಹಾರಾಜರಿಗೆ ಹೋಗಿ ಹೇಳ್ತೇನೆ. ಮಹಾರಾಜರಲ್ಲಿ ಹೇಳ್ತೀಯ? ಹೇಳದೇ ಇರಂತೆ. ಅಪರಾಧಿ ಹಾರ್ದಿಕ ಅಂತ ಹೇಳುತ್ತೇನೆ, ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಆರವಿ ಏನು ಅಂದುಕೊಂಡಷ್ಟು ಸುಲಭ ಅಂತ ಭಾವಿಸಿದ್ಯಾ? ಯಾವುದು ಕಷ್ಟ ಅಲ್ಲ ಸಾಧಕರಿಗೆ, ಗೊತ್ತಾಯ್ತಾ? ಈ ಹಾರ್ದಿಕನನ್ನ ಅಪರಾಧಿ ಎಂಬ ಹಾಗೆ ನಿರೂಪಿಸುತ್ತೀಯ? ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇಲ್ಲ ಅರವಿ. ಯಾಕೆ? ನನ್ನನ್ನು ಅಪರಾಧಿ ಎಂಬ ಹಾಗೆ ನಿರೂಪಿಸುವುದಕ್ಕೆ ನಿನ್ನಿಂದ ಏನು? ಸಾಕ್ಷಾತ್ ದೇವರೇ ಧರೆಗಿಳಿದು ಬಂದರೂ ಅವನಿಂದಲೂ ಸಾಧ್ಯ ಇಲ್ಲ. ಹೇಗೆ ಹೇಳ್ತೀಯ? ಅಂತ ಮಾಯದ ಬಲೆಯನ್ನು ಈಗಾಗಲೇ ಪ್ರತಿಯೊಬ್ಬರ ಮೇಲೂ ನಾನು ಬೀಸಿದ್ದೇನೆ. ಮಹಾರಾಜರಲ್ಲಿ ಹೋಗಿ ಹೇಳು, ಹಾರ್ದಿಕನೊಬ್ಬ ದುಷ್ಟ, ಕೊಲೆಗಡುಕ, ಪಾಪಿ, ಅವನೇ ವಿಗ್ರಹಗಳನ್ನು ಕದ್ದವ ಎಂಬ ಹಾಗೆ ಹೇಳು. ಮಹಾರಾಜರು ನಂಬುವುದಿಲ್ಲ. ಯಾಕೆ ನಂಬಲಾರು? ಪ್ರತಿನಿತ್ಯವೂ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಬಂದು ನಾನೊಬ್ಬ ಸಜ್ಜನ ಸಾತ್ವಿಕ ಎಂಬ ಹಾಗೆ ಈ ಪ್ರಪಂಚದಲ್ಲಿಯೇ ಗುರುತಿಸಿಕೊಂಡವ. ಏನು? ಹಾಗೆ ಮಹಾರಾಜರಲ್ಲಿ ವಿಷಯವನ್ನ ಹೇಳಿದ್ದೆ ಹೌದು ಅಂತಾದ್ರೆ ಕಲ್ಲು ಬೀಳುವುದು ನಿನ್ನ ಮುಖಕ್ಕೆ ನೆನಪಿಲ್ಲ.